ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಚಿನ್ನಮ್ಮ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ. ಶರಣಾರ್ಥಿ. ಶರಣಾರ್ಥಿ. ಎಲ್ಲಿಂದ ಬಂದಿದ್ದೀರಾ ಚಿನ್ನಮ್ಮ ಅವರೇ? ನಾವು ಆಟಿನಗರದಿಂದ ಬಂದಿದ್ದೀವಿ. ಬೆಂಗಳೂರೇ? ನಾವು ಬೆಂಗಳೂರು. ಹೌದಾ? ಓಕೆ. ಇವತ್ತು ಖಾನಾವಳಿಯಲ್ಲಿ ಏನ್ ಮಾಡ್ತಾ ಇದ್ರಿ? ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಇವತ್ತು ಕ್ಯಾಬೇಜ್ ಪಕೋಡ ಮಾಡ್ತಾ ಇದ್ದೀನಿ. ಕ್ಯಾಬೇಜ್ ಪಕೋಡನಾ? ಓಕೆ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಕ್ಯಾಬೇಜ್ ಪಕೋಡ ಮಾಡೋದಕ್ಕೆ? ಕ್ಯಾಬೇಜ್, ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು, ಶುಂಠಿ ಬೆಳ್ಳುಳ್ಳಿ, ಉಪ್ಪು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅಷ್ಟೇ. ಇಷ್ಟೇನಾ? ಓಕೆ. ಯೂಶಲಿ ಪಕೋಡ ಅಂದ ತಕ್ಷಣ ಈರುಳ್ಳಿಯಲ್ಲಿ ಮಾಡ್ತಾರೆ. ಇದು ಈರುಳ್ಳಿ ಬದಲು ನೀವು ಕ್ಯಾಬೇಜ್ ಹಾಕಿ ಮಾಡ್ತಾ ಇದೀವಿ. ಓಕೆ. ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ. ಹೌದು. ವೆಜಿಟೇಬಲ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು, ರುಚಿನೂ ಇರ್ಲಿ ಅಂತ. ಹೌದು. ಓಕೆ. ಸೊ ಇವಾಗ ನೀವು ಶುಂಠಿ ಮತ್ತೆ ಬೆಳ್ಳುಳ್ಳಿ ಅಂತ ಹೇಳಿದ್ರಿ. ಇದೇ ನಮ್ಮ ಇದು ಅದು ಶುಂಠಿ ನಾನು ಪೇಸ್ಟ್ ಮಾಡ್ಕೊ ಬಂದಿದ್ದೀನಿ. ಓಕೆ. ಆಲ್ರೆಡಿ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿದ್ದೀರಾ. ಇದು ವೀಕ್ಷಕರಿಗೆ ತಿಳ್ಸಕ್ಕೋಸ್ಕರ ಇದನ್ನ ಸಪರೇಟ್ ಆಗಿ ಮಾಡಿದ್ದೀರಾ. ಆಮೇಲೆ ಸ್ವಲ್ಪ ಓಂ ಕಾಳು ಹಾಕೋಬೇಕು. ಹೌದಾ? ಅದೇ ಓಂ ಕಾಳು ಕಳಿದಿದ್ದೀರಲ್ಲ. ಓಕೆ, ಸರಿ, ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ ಇವಾಗ? ಫಸ್ಟಿಗೆ ಒಂದು ಬೌಲ್ ಕೊಡಿ. ಬೌಲಿಗೆ ಹಾಕೋತೀರಾ? ಕ್ಯಾಬೇಜ್ ಕೊಡಿ. ಓಕೆ. ಹಸಿ ಕ್ಯಾಬೇಜ್ ಹಾಕೋ? ಹಸಿ ಕ್ಯಾಬೇಜ್. ಕ್ಯಾಬೇಜನ್ನ ಸ್ವಲ್ಪ ಅಂದ್ರೆ ಉದ್ದುದಕ್ಕೆ ಇದನ್ನ ಉದ್ದಕ್ಕೆ ಹಚ್ಕೊಂಡ್ರೆ ಒಂಥರ ಈರುಳ್ಳಿ ತರಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪಕೋಡ ತರ ತುಂಬಾ ಚೆನ್ನಾಗಿ ಒಂಥರ ನೀವು ಮಾಡ್ಕೊಂಡಿರೋದು ಪಲ್ಯ ತರ ಆದ್ರೆ ಚೆನ್ನಾಗಿರಲ್ಲ. ಕರೆಕ್ಟ್. ಅದಕ್ಕೆ ಈ ತರ ಉದ್ದುದ ತರನೇ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ರೆ ಅದೊಂಥರ ಸ್ಲೈಸ್ ಆಗಿ ಬರುತ್ತೆ, ಚೆನ್ನಾಗಿ ಎಳೆಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸರಿ. ಓಕೆ. ಇನ್ನೇನು? ಕಡಲೆ ಸಿಕ್ಕಿದೆ. ಸೊ ಒಂದು ಬೌಲ್ಗೆ ಸಾಧಾರಣ ಒಂದು ಬೌಲ್ ಅಷ್ಟೇ ತಗೊಂಡಿದ್ದೀರಾ? ಎಷ್ಟು ಹಿಡಿಯುತ್ತೆ ನೋಡ್ಬೇಕು. 250 ಗ್ರಾಮ್ಗೆ 100 ಗ್ರಾಮ್ ಅಕ್ಕಿ ಹಸಿಟ್ಟು. ಓಕೆ. 250 ಗ್ರಾಮ್ ಅದಕ್ಕೆ 100 ಗ್ರಾಮ್ ಅಕ್ಕಿ. ಅಕ್ಕಿ. ಸರಿ ಸರಿ. ಮತ್ತೆ ಸ್ವಂತ ಊರು ಬೆಂಗಳೂರೇನಾ ನಿಮ್ದು? ಸ್ವಂತ ಊರು ಬೆಂಗಳೂರಲ್ಲ, ನಮ್ದು ಕೊಡಗು. ಹೌದಾ? ಮದುವೆ ಮಾಡ್ಕೊಟ್ಟಿರೋದು ತುಮಕೂರ್ಗೆ, ಹಾಗಾಗಿ ಇಲ್ಲಿ ಬಂದು. ಹೌದಾ? ಸೊ ಕೂರ್ಗಿ ಭಾಷೆ ಮಾತಾಡ್ತೀರಾ? ಇಲ್ಲ. ಇಲ್ವಾ? ಸ್ವಂತ ಊರು ಮಾತ್ರ ಅಲ್ಲಿ? ಹೌದು. ಸರಿ. ಅಕ್ಕಿ ಹಸಿಟ್ಟು ಕೊಡಿ. ಹುಟ್ಟಿ ಬೆಳೆದದೆಲ್ಲ ಅಲ್ಲೇ ಆದ್ರೂ ನೀವು ಮಾತಾಡೋದು ಕನ್ನಡ? ಕನ್ನಡ. ಇನ್ನೇನು? ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು. ಉಪ್ಪು ಹೇಗೆ ಕೈಯಲ್ಲಿ ಹಾಕೊಂತೀರಾ? ಇಲ್ಲ, ಸ್ಪೂನ್ ಪರವಾಗಿಲ್ಲ, ಅಳತೆ ಗೊತ್ತಾಗುತ್ತಾ? ಕೆಲವರಿಗೆ ಕೈಯಲ್ಲಿ ಹಾಕಿದ್ರೆ ಕರೆಕ್ಟ್ ಅಂತ. ಹೌದೌದು, ಅದಕ್ಕೆ ಕೇಳಿದೆ. ಗ್ರೀನ್ ಚಿಲ್ಲಿ ಕೊಡಿ. ಇದು ಖಾರದ ಪುಡಿ ಹಾಕೊಂಡಿರ್ತೀವಲ್ಲ, ಸುಮ್ಮನೆ ಟೇಸ್ಟ್ಗೋಸ್ಕರ ಒಂದು ಹಸಿಮೆಣಸು ಒಂಥರ ಒಂದು ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ ಅಂತ ಅನ್ಕೊಂಡು ಸ್ವಲ್ಪ ಮಾತ್ರ. ಕರಿಬೇವಿನ ಸೊಪ್ಪು ಇದು ಸಣ್ಣದಾಗಿ ಕಟ್ ಮಾಡಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡು. ಮತ್ತೆ ಅದು ಆರೋಗ್ಯಕ್ಕೂ ಒಳ್ಳೇದು. ಇದು ಎಲ್ಲ ಒಟ್ಟಿಗೆ ಸೇರಿ ಮಕ್ಕಳು ಕೂಡ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇಬಲ್ ಜೊತೆ ದೊಡ್ಡದಾಗಿದ್ರೆ ಎತ್ತಾಕ್ತಾರೆ. ಹೌದು, ಕರೆಕ್ಟ್. ಈ ತರ ಇದ್ರೆ ಚೆನ್ನಾಗಿ. ಈ ತರ ಸಣ್ಣ ಸಣ್ಣ ಪುಡಿ ಮಾಡ್ಕೊಂಡ್ಬಿಟ್ರೆ ಇನ್ನೂ ಒಳ್ಳೇದೇ. ಮಿಕ್ಸಿಗೆ ಹಾಕೊಂಡು ಕೊಟ್ಬಿಡೋದು. ಕೊತ್ತಂಬರಿ ಸೊಪ್ಪು ಕೊಡಿ. ಈಗ ಪಾನ್ ಒಂದು ಕೊಡಿ. ಎಣ್ಣೆ ಬಿಸಿ ಮಾಡಿ ಇದಕ್ಕೆ ಹಾಕೋಬೇಕು. ಎಣ್ಣೆ ಬಿಸಿ ಮಾಡಿ ಹಾಕೋಬೇಕು. ಒಲೆ ಹಚ್ಕೊಂಡ್ಬಿಡ್ತೀರಾ? ಓಕೆ. ಎಷ್ಟು ಎಣ್ಣೆ ಹಾಕೋಬೇಕು? ಎಣ್ಣೆ ಒಂದು ಅರ್ಧ ಗ್ಲಾಸು, 4 ಟೀ ಸಾಕಾಗುತ್ತೆ. ಓಕೆ. ಸ್ವಲ್ಪ ಜಾಸ್ತಿನೇ, ಒಂದು 4-5 ಸ್ಪೂನ್ ಬೇಕಾಗುತ್ತೆ. ಬಿಸಿ ಎಣ್ಣೆನ ಹಾಕೋದದು? ಇಲ್ಲ, ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೆಲವರು ಬಿಸಿನೇ ಹಾಕ್ತಾರಲ್ವ ಪಕೋಡಕ್ಕೆ? ಬಿಸಿ ಎಣ್ಣೆನೆ ಹಾಕ್ತಾರೆ. ಇದು ವೆಜಿಟೇಬಲ್ ಇರೋದ್ರಿಂದ ತಣ್ಣಗೆ ಮಾಡಿ ಹಾಕಬೇಕು. 2 ನಿಮಿಷ ಕಾಯೋಣ. ಈಗ ಎಣ್ಣೆ ಬಿಸಿಯಾಗಿ ತಣ್ಣಗಾಗಿದೆ ಅಲ್ವಾ? ತಣ್ಣಗಾಗಿದೆ. ಇದು ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ. ಯೂಶಲಿ ಪಕೋಡಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರಾ? ರೆಗ್ಯುಲರ್ ಪಕೋಡಾಗೆ ಹಾಕಲ್ಲ, ಇದಕ್ಕೆ ಹಾಕ್ತೀವಿ. ಸ್ವಲ್ಪ ಹಾಕೋದ್ರೆ ಸಾಕು. ಎಲ್ಲ ಹಾಕಿದೀವಲ್ಲ, ಕಲ್ಸ್ಕೊಳ್ಳೋಣ. ಆಮೇಲೆ ನೀರು ಹಾಕೊಂಡು ಕಲ್ಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋದಲ್ವಾ? ತುಂಬಾ ಡ್ರೈ ಆಗೇ ಕಲ್ಸ್ಕೋಬೇಕು. ಮುದ್ದೆ ತರ ಕಲ್ಸ್ಬಾರ್ದು. ಓಕೆ.
ನೀವು ಕ್ಯಾಬೇಜ್ ಬಗ್ಗೆ ಹೇಳುವಾಗ ಇದು ಕೂಡ ಇಟ್ಸ್ ರಿಚ್ ಇನ್ ವಿಟಮಿನ್ ಸಿ ಅಂತೆ, ತುಂಬಾ ಒಳ್ಳೇದು ಆರೋಗ್ಯಕ್ಕೆ, ಡೈಜೆಷನ್ಗೆ, ಬ್ಲಡ್ ಪ್ರೆಷರ್ ಇರೋಗೆ. ಪ್ರತಿಯೊಂದು ತರಕಾರಿಯಲ್ಲೂ ತುಂಬಾ ನ್ಯೂಟ್ರಿಷಿಯಸ್ ಒಂದೊಂದ್ರಲ್ಲಿ ಒಂದೊಂದು ಜಾಸ್ತಿ. ಇದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಕ್ಯಾಬೇಜ್ ವಿಟಮಿನ್ ಸಿ ತುಂಬಾ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೇದು, ಹಾರ್ಟ್ ಪ್ರಾಬ್ಲಮ್ಸಿಗೂ ಕೆಲವೊಂದು ಕಿಡ್ನಿಗೆ ತುಂಬಾ ಒಳ್ಳೇದು, ಕಿಡ್ನಿಗೂ ಒಳ್ಳೇದು, ತುಂಬಾ ಒಳ್ಳೇದು. ಸೊ ಅವಾಗ ಏನಾಗುತ್ತೆ, ಯಾವಾಗ್ಲೂ ಪಲ್ಯ ಸಾಂಬಾರೆಲ್ಲ ಮಾಡುವಾಗ ಇಂಥದೊಂದು ಪಕೋಡ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಎಣ್ಣೆಗೆ ನೀರು ಕೊಡಿ, ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಕಲ್ಸ್ಕೊಂಡ್ರೆ. ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಲ್ಲ. ಈಗ ಹಿಟ್ಟೆಲ್ಲ ಕಲ್ಸ್ಕೊಂಡಿದ್ದೀವಿ ಮೇಡಮ್. ಇದು ಬಾಣ್ಲಿ ಕೊಡಿ, ಬಾಣ್ಲಿ ಮತ್ತೆ ಎಣ್ಣೆ. ಓಕೆ, ಎಣ್ಣೆ ಹಾಕಿಟ್ಟಿದೀವಿ. ಒಲೆ ಹಚ್ಕೋತೀರಮ್ಮ? ಓಕೆ ಓಕೆ. ಎಣ್ಣೆ ಕಾಯಿಲೆ. ಓಕೆ. ಇದಿವಾಗ ಹಿಟ್ಟು ರೆಗ್ಯುಲರ್ ಈಗ ಪಕೋಡ ಮಾಡ್ತಾರಲ್ಲ ಅದೇ ತರನೇ ಸ್ವಲ್ಪ ಗಟ್ಟಿನ ಯಾವ ತರ? ಇಲ್ಲ, ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಗಟ್ಟಿ ಮಾಡ್ಕೋಬೇಕಾ? ಗಟ್ಟಿ ಇರುತ್ತೆ, ತುಂಬಾ ಲಿಕ್ವಿಡ್ ತರ ಇರಲ್ಲ. ತುಂಬಾ ಲಿಕ್ವಿಡ್ ಮಾಡ್ಕೋಬಾರ್ದು, ಚೆನ್ನಾಗಿ ಬರಲ್ಲ, ಚೆನ್ನಾಗಿರುತ್ತೆ ಅಂತ. ಓಕೆ, ಎಣ್ಣೆ ಕಾಯ್ತಾ ಇರ್ಲಿ. ಮತ್ತೆ ಅಮ್ಮ, ನೀವು ಎಷ್ಟು ಜನ ಮಕ್ಕಳು ನಿಮ್ಗೆ? ನಮಗೆ 3 ಜನ ಮಕ್ಕಳು. ಹೌದಾ? ಒಂದು ದೊಡ್ಡವಳೊಬ್ಳು MSc ಮಾಡ್ಕೊಂಡಿದ್ದಾಳೆ, ಇನ್ನೊಂದು ಮಗಳು ಆರ್ಕಿಟೆಕ್ಟ್, ಮಗನು ಆರ್ಕಿಟೆಕ್ಟ್. 2 ಹೆಣ್ಮಕ್ಳು, ಒಬ್ಬ ಹೆಣ್ಮಕ್ಳಿಗೆ ಮದ್ವೆ? 2 ಹೆಣ್ಮಕ್ಳು ಮದುವೆ ಆಗಿದ್ದಾರೆ. ಎಲ್ಲಿದ್ದಾರೆ ಅವರು? ಇಲ್ಲೇ RT ನಗರದಲ್ಲಿ. ಇನ್ನು ಮಗಳನ್ನ JP ನಗರದಲ್ಲಿ ಕೊಟ್ಟಿದ್ದೀವಿ, ಇನ್ನೊಂದು ಮಗಳು ಇಲ್ಲೇ RT ನಗರ ಆನಂದ್ ನಗರದಲ್ಲಿ ಇದ್ದಾಳೆ. ಮಗ ಆರ್ಕಿಟೆಕ್ಟ್, ಕೆಲಸ ಅವನೇ ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಹೌದಾ? ಎಷ್ಟು ಜನ ಮೊಮ್ಮಕ್ಕಳು? 3 ಜನ ಇದ್ದಾರೆ. ಹೌದಾ? ಎಲ್ರಿಗೂ ಒಂದೊಂದು ಮಗುನ? ದೊಡ್ಡ ಮಗಳಿಗೆ 2 ಮಕ್ಳು ಇದ್ದಾರೆ, ಚಿಕ್ಕವಳಿಗೆ ಒಂದಿದೆ. ಮಗನ್ ಮದ್ವೆ ಆಗಿಲ್ವಾ? ಇನ್ನೂ ಆಗಿಲ್ಲ, ಮಗ ಇನ್ನು ಚಿಕ್ಕವನು. ಹೌದಾ? ಎಣ್ಣೆ ಕಾದಿದ್ಯಾ ಅಮ್ಮ? ಈಗ ಎಣ್ಣೆ ಕಾದಿದೆ, ಹಾಕಣ್ಣ. ಓಕೆ, ಹಾಕಿ. ಕೈಯೆಲ್ಲ ಹಾಕಿದ್ರೆ ಕರೆಕ್ಟ್ ಆಗಿ ಬರೋದು? ಹೌದು, ಸ್ಪೂನ್ಗಿಂತ ಕೈಯಲ್ಲಿ ಹಾಕಿದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇದ್ರೆ ಚೆನ್ನಾಗಿ ಆಗುತ್ತೆ. ಮಾಡೋಣ. ಸೊ ಈ ತರ ಪಕೋಡಗಳೆಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ತುಂಬಾ ಮಾಡ್ತಾ ಇರ್ತೀವಿ. ಪಕೋಡ, ಬಜ್ಜಿ, ಹೀರೆಕಾಯಿ ಬಜ್ಜಿ, ಬಳೆಕಾಯಿ ಬಜ್ಜಿ ತುಂಬಾ ಮಾಡ್ತಾರೆ. ಯಾರಿಗೆ ಇಷ್ಟ ಈ ತರ ಎಲ್ಲ ಎಣ್ಣೆ ತಿಂಡಿಗಳೆಲ್ಲ? ಅಳಿಯಂದ್ರಿಗೆಲ್ಲ ಮಾಡ್ಕೊಡೋದು ಅತ್ತೆ ತುಂಬಾ ಇಷ್ಟ. ಬರ್ತಾ ಇರ್ತಾರ ಮನೆ ಜೊತೆಲೇ ಇದ್ದಾರಾ? ಇಲ್ಲ, ಸಾಟರ್ಡೆ ಸಂಡೇ ಬರ್ತಾರಲ್ಲ, ಅವಾಗ ಬಜ್ಜಿ ಪಕೋಡ, ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕೊಟ್ಬಿಟ್ರಂತು ಖುಷಿಯಲ್ಲಿ ಚೆನ್ನಾಗಿ ತಿನ್ಕೊಂಡು ಹೋಗ್ತಾರೆ. ಎಲ್ರು ಹೋಟ್ಲಿಗೆ ಹೋಗೋದು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅವ್ರ ಅತ್ತೆ ಮನೆಗೆ ಹೋಗಿ ತಿನ್ನೋದು ಅಂತ ಬ್ರೇಕ್ ಮಾಡ್ಬಿಡ್ತಾರೆ ಅತ್ತೆ ಅಂತ ಹೇಳ್ತಾರೆ. ಮೊಮ್ಮಕ್ಳಿಗೂ ಎಲ್ಲ ಇಷ್ಟನಾ? ಮೊಮ್ಮಕ್ಳು ಸ್ವಲ್ಪ ಇಲ್ಲ, ಇನ್ನೂ ಚಿಕ್ಕವರು, 5 ವರ್ಷ 3 ವರ್ಷ ಆ ತರ ಇದೆ. ನಿಮ್ ಮನೇಲಿ ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ? ಮಕ್ಳೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಸೊ ನಿಮ್ ಡ್ಯೂಟಿ ಈಗ ಮೊಮ್ಮಕ್ಳು ನೋಡ್ಕೊಳ್ಳೋದು? ಮೊಮ್ಮಕ್ಳು ನೋಡ್ಕೊಳ್ಳೋದು. ಊಟ ಎಲ್ಲ ನೀವೇ ಮಾಡ್ಸೋದಾ? ಊಟ ಎಲ್ಲ ನಾವೇ ಮಾಡಿಸ್ತೀವಿ. ರೆಗ್ಯುಲರ್ ಆಗಿ ಏನ್ ಮಾಡ್ತೀರಾ? ಮುದ್ದೆ ಅದು ಇದೆಲ್ಲ ಮಾಡ್ತೀರಾ? ಮುದ್ದೆ ನೈಟ್ ದಿವಸ ಮಾಡ್ತೀವಿ. ಮಧ್ಯಾಹ್ನದ್ದು ಅನ್ನ ಸಾಂಬಾರ್, ಮಕ್ಳಿಗೆ ಪಲ್ಯ, ತರಕಾರಿ ಹಾಕಿ ಜಾಸ್ತಿ ತುಂಬಾ ಇಷ್ಟ ಮಕ್ಳಿಗಂತೂ. ತರಕಾರಿ ಅಷ್ಟು ಚೆನ್ನಾಗಿ ತಿಂತಾರೆ. ಹೌದಾ? ಎಲ್ರು ತರಕಾರಿ ತಿನ್ನಲ್ಲ ಅಂತ ಹೇಳಕ್ ಹೇಳಿದೆ, ನೀವೇ ಹೇಳಿ ಅಷ್ಟು ಚೆನ್ನಾಗಿ ತಿಂತಾರೆ. ನಾ ಸಾಂಬಾರ್ ಹಾಕೊಳಲ್ಲ, ಬರೀ ತರಕಾರಿನೇ ಹಾಕೊಂಡು ಬೇಯಿಸ್ಕೊಂಡು ಕೊಡೋದು, ಅಷ್ಟು ಚೆನ್ನಾಗಿ ತಿಂತಾರೆ. ಅಭ್ಯಾಸ ಮಾಡಿದ್ದೇನೆ, ತುಂಬಾ ಚೆನ್ನಾಗಿ ತರಕಾರಿ ತಿಂತಾರೆ. ಆಗಿದೆಯಾ ಅದು? ಆಗಿದೆ. ಪ್ಲೇಟ್ಸ್ ಕೊಡಿ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕು. ಬ್ರೌನ್ ಕಲರ್ ಬಂದ್ರೆ ಸ್ವಲ್ಪ ಬ್ರೌನಿಶ್ ಆಗ್ಬೇಕಲ್ಲ? ಹೌದು. ಸರ್ವಿಂಗ್ ರೋಲ್ ಕೊಡಿ. ತಟ್ಟೆ ರೆಡಿ ಇದೆ. ಬಿಸಿ ಬಿಸಿ ಪಕೋಡ. ಮೇಡಮ್, ಬಿಸಿ ಪಕೋಡ ರೆಡಿ ಆಗಿದೆ. ಎಲೆಕೋಸ್ ಪಕೋಡ ರುಚಿ ನೋಡಿ ಹೇಳಿ. ಬಿಸಿ ಬಿಸಿನೇ ಇದೆ. ಬಿಸಿ ಇದೆ. ಪಕೋಡಗಳು ಯೂಶುವಲಿ ಬಿಸಿನೇ ತಿಂತಾರಲ್ವಾ? ಕ್ರಿಸ್ಪಿ. ಗರಿ ಗರಿಯಾಗಿ ರುಚಿ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಬಿಸಿ ಇದೆ. ಸ್ವಲ್ಪ 1 ಪೀಸ್ ತಿಂದೆ, 1 ಪ್ಲೇಟು ಖಾಲಿ ಮಾಡ್ಬೋದು. ಕಾಫಿ ಅಥವಾ ಟೀ ಇಟ್ಕೊಂಡು. ಹೌದು, ತುಂಬಾ ಚೆನ್ನಾಗಿರುತ್ತೆ.
ಈರುಳ್ಳಿ ಪಕೋಡ ಎಲ್ಲ ತಿಂದಿದೆ, ಇದೊಂದು ಸ್ವಲ್ಪ ವಿಭಿನ್ನವಾಗಿದೆ, ಬರುತ್ತೆ ತುಂಬಾ ರುಚಿಯಾಗಿ ಮಾಡಿದೀರಮ್ಮ. ಇದು ಮತ್ತೆ ನಾನು ಹೇಳ್ದಾಗೆ ಮತ್ತೆ ಕಾಫಿ ಜೊತೆ ತಿಂತೀನಿ. ಓಕೆ ಓಕೆ ಓಕೆ. ಸೊ ಇನ್ನೊಂದೇನೋ ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ರೆಡಿ ಮಾಡಿದೀರಾ? ಅಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಅಕ್ಕಿ ಪಾಯಸನ? ಅಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಈಗ ಅಕ್ಕಿ ಪಾಯಸ ಮಾಡ್ತೇನೆ ಅಂತ ಹೇಳಿದ್ರಲ್ಲಮ್ಮ. ಹೌದು. ಅಕ್ಕಿ ಪಾಯಸಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅನ್ನ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬೆಲ್ಲ, ಏಲಕ್ಕಿ ಪುಡಿ. ಓಕೆ, ಇಷ್ಟೇ. ಆಲ್ರೆಡಿ ನೀವು ಅನ್ನ ಮಾಡ್ಬಿಟ್ಟಿದ್ದೀರಾ? ಮಾಡ್ಕೊಂಡಿದೀವಿ. ಓಕೆ ಓಕೆ. 1 ಕಪ್ 1 ಬೌಲು ಏನದು ಅನ್ನ ತಗೊಂಡಿದ್ದೀವಿ. ಅನ್ನ ಯೂಸ್ವಲಿ ಮನೇಲಿ ಮಿಕ್ಕಿರುತ್ತೆ, ಅದರಲ್ಲೇ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಓಕೆ ಓಕೆ. ಉಳ್ದಾಗ ಅದೊಂದು ಯೋಚನೆ ಅಮ್ಮಂದ್ರಿಗೆ, ಏನ್ ಮಾಡೋದು ಅಂತ. ಅನ್ನ ಯಾರು ಮುಟ್ಟೋದೇ ಇಲ್ಲ. ಅದಕ್ಕೋಸ್ಕರ ಇದು ಈಸಿಯಾಗಿರುತ್ತೆ. ಊಟ ಆದ್ಮೇಲೆ ಸ್ವಲ್ಪ ಸ್ವೀಟ್ ತಿಂದ್ರು ಖುಷಿ ಆಗುತ್ತೆ, ಆರಾಮದಲ್ಲಿ ಮಾಡ್ಬೋದು. ಓಕೆ ಸರಿ. ಹಾಗಾದ್ರೆ ಒಂದು ಪಾತ್ರೆ ಕೊಡಿ. ಪಾತ್ರೆನಾ? ಸ್ವಲ್ಪ ಏನ್ ಬೇಕಿದಕ್ಕೆ? ನೀರು ಕೊಡಿ. ಒಲೆ ಹಚ್ಕೊಂಡೇ ಮಾಡ್ತೀರಾ? ಸರಿ ಸರಿ. ಬೆಲ್ಲ ಕರಗಲಿಕ್ಕೆ ಸ್ವಲ್ಪ ಹಾಕೊಳ್ಳೋಣ. ಎಷ್ಟು? ಸ್ವಲ್ಪ ಅಷ್ಟೇ ಅಷ್ಟೇ. ಬೆಲ್ಲನಾ? ಬೆಲ್ಲ ಕೊಡಿ. ಎಷ್ಟು? 1 ಬೌಲಿಗೆ ಎಷ್ಟು ಹಾಕ್ತೀರಾ? ಬೇಕಾದಷ್ಟು. 3/4 ಬೌಲ್ ಸಾಕಾಗುತ್ತೆ. ಸ್ಪೂನ್ ಕೊಡಿ. ಇದರಲ್ಲೇ ಮಾಡ್ಬೋದಾ? ಮಾಡಿ ಕರಗಿಸ್ಬೋದು. ಓಕೆ. ಕರಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಒಂದು 10 ನಿಮಿಷ ಬೇಕಾಗುತ್ತೆ. ಬೆಲ್ಲ ಎಲ್ಲ ಕರಗಿದೆ. ಅನ್ನ ಕೊಡಿ, ಹಾಕೊಳ್ಳೋಣ. ಅನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಮೆತ್ತಗೆ ಬೆಂದ್ರೆ ಚೆನ್ನಾಗಿರುತ್ತೆ. ಇರೋ ಅನ್ನನೇ ಇನ್ನೊಂದ್ಸತಿ ಕೂಗಿಸ್ಬಿಟ್ಟು, ಮನೇಲಿ ಗಟ್ಟಿ ಇರುತ್ತಲ್ವಾ, ಅದು ಇನ್ನೊಂದ್ಸತಿ ಕೂಗಿಸ್ಬಿಟ್ಟು ಮೆತ್ತಗೆ ಮಾಡ್ಕೊಂಡು ಮಾಡ್ಬೋದು. ಮತ್ತೆ ನನ್ಗನ್ಸುತ್ತೆ ಕೆಲವೊಂದ್ಸತಿ ದಿಢೀರ್ ಅಂತ ಯಾರೋ ಗೆಸ್ಟ್ ಬರ್ತಾರೆ, ಅವಾಗ ಇಂಥದ್ದೆಲ್ಲ ಗೊತ್ತಿದ್ರೆ ಅನ್ನ ಹೇಗಿದ್ರು ಮಾಡಿರ್ತೀವಿ, ತೆಗ್ದಿಟ್ಬಿಟ್ಟು ಪಾಯಸ ಮಾಡ್ಬಿಡೋದು. ಬಡ್ಸೋರ್ಗು ಬಡ್ಸ್ಲಿಕ್ಕೆ ಖುಷಿ, ವೆರೈಟಿ ಆಗುತ್ತೆ. ಈಗ ಪಾಯಸ ಬೇರೆದೇನು ಅಂಗಡಿಯಿಂದ ತರಬೇಕು ಅಂತ ಏನು ಇಲ್ಲ, ಎಲ್ಲದೂ ಇಲ್ಲೇ ಮನೆಯಲ್ಲೇ ಇರುತ್ತೆ. ಎಲ್ಲ ಆರಾಮದಲ್ಲಿ ಬೇಗ ಮುಗಿಸ್ಬಿಡ್ಬೋದು. ಅವ್ರು ಊಟ ಕೂತ ತಕ್ಷಣ ಮಾಡ್ಕೊಳ್ಬೋದು. ಹೌದು, ಚೆನ್ನಾಗಿ ಬೆಂದಿದೆ. ಈಗ ಒಂದು ಸ್ವಲ್ಪ ಪಾನ್ ಕೊಡಿ. ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ತೀವಿ. ಒಲೆ ಹಚ್ಕೊಂಡ್ಬಿಡಿ. ಸೊ ಮನೆಯಲ್ಲಿ ಸ್ವೀಟ್ಸ್ ಎಲ್ಲ ಏನು ಮಾಡ್ತೀರಾ ನೀವು? ನಾನು ಜಾಸ್ತಿ ಗೋಧಿ, ನವಣೆ ಅದರಲ್ಲೆಲ್ಲ ಪಾಯಸಗಳು, ಸಿರಿಧಾನ್ಯ ಎಲ್ಲ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಅದು ಅಂದ್ರೆ ಮಿಲೆಟ್ಸ್, ಸಿರಿಧಾನ್ಯ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಎಲ್ಲರೂ ಯೂಸ್ ಮಾಡ್ತಾರೆ. ತುಂಬಾ ಮಾಡ್ತಾರೆ. ತುಪ್ಪ ಬೇಕು. ಗೋಧಿ ಪಾಯಸ, ಗೋಧಿ ಪಾಯಸ ಮಾಡ್ತೀರಾ? ಸಿರಿಧಾನ್ಯದ್ದು ಹೋಳಿಗೆ ಎಲ್ಲ ಮಾಡಲ್ವಾ? ಒಬ್ಬಟ್ಟು ಅಂತೂ ತುಂಬಾ ಮಾಡ್ತೀವಿ. ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು. ಒಬ್ಬಟ್ಟು ಎಲ್ಲರೂ ಮನೆಯಲ್ಲೂ ಮಾಡ್ತಿರಲ್ಲ. ಏನ್ ದ್ರಾಕ್ಷಿ ಗೋಡಂಬಿ. ಗೋಡಂಬಿ ಫಸ್ಟಾ ದ್ರಾಕ್ಷಿ ಫಸ್ಟಾ ಯಾವ್ದು ಹಾಕ್ತೀರಾ? ಗೋಡಂಬಿ ಹಾಕ್ತೀನಿ ಫಸ್ಟ್. ಈಗ ಬೇಕಾದ್ರೆ ಸಿಮ್ ಮಾಡ್ಕೋತೀರಾ? ತುಂಬಾ ಕುದೀತಾ ಇದೆ. ಇಷ್ಟನಾ ಸ್ವೀಟ್ಸ್ ಎಲ್ಲ ಮಾಡಿದ್ರೆ ಮನೆಯಲ್ಲಿ? ತುಂಬಾ ಮಾಡಿದ್ವಿ. ಈ ಖಾರದೆಲ್ಲ ನಿಮ್ಮ ಅಳಿಯಂದ್ರಿಗೆ ಇಷ್ಟ ಅಂತ ಹೇಳಿದ್ರಿ, ಅಂದ್ರೆ ಪಕೋಡ ಎಲ್ಲ, ಇದೆಲ್ಲ ಯಾರಿಗೆ ಇಷ್ಟ? ಸ್ವೀಟು ತುಂಬಾ ಇಷ್ಟ. ಹೌದಾ? ನಿಮ್ಗೆ ಫುಲ್ ಕೆಲಸ ಆಗದ್ರೆ ಸಾಟರ್ಡೆ ಸಂಡೇ ಯಾವಾಗ ಅಡಿಗೆ ಮಾಡೋದೇ ಬಿಸಿ. ಫ್ರೆಂಡ್ಸ್ ಅಂತೂ ಸಿಗೋದೇ ಇಲ್ಲ ಸಾಟರ್ಡೆ ಸಂಡೇ. ಮತ್ತೆ ಮನೆಯವರು ಏನು ರಿಟೈರ್ಡ್ ಆಗಿದಾರ? ಏನ್ ಮಾಡ್ತಾ ಇದ್ರು ಮುಂಚೆ? ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರು BBMP-ನಲ್ಲಿ. ಈಗ ರಿಟೈರ್ ಆದ್ಮೇಲೆ ಮಕ್ಕಳು ನೋಡ್ಕೊಂಡು, ಮೊಮ್ಮಕ್ಕಳು ನೋಡೋದೇ ಒಂದು ಡ್ಯೂಟಿ. ಅಯ್ಯೋ ಅದೇ ಹೇಳ್ತಾರೆ, ಈ ಮೊಮ್ಮಕ್ಕಳು ನೋಡ್ಕೊಂಡು ನಾವು ಬೇರೆ ಯೋಚನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಗಷ್ಟು ಡ್ಯೂಟಿ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ. ಆದ್ರೆ ತುಂಬಾ ಸಂತೋಷವಾಗಿದ್ದೀವಿ. ಅಲ್ಲ, ಆಕ್ಚುಲಿ ಅದೊಂಥರ ಖುಷಿನೇ ಬೇರೆ. ಅದು ಹೌದೌದು. ಯಾಕಂದ್ರೆ ಎಷ್ಟೋ ಜನ ಅವ್ರವ್ರ ಮಕ್ಕಳನ್ನ ನೋಡುವಾಗ ಅವ್ರು ಬಿಸಿ ಇರ್ತಾರೆ. ಹೌದು. ಅದು ನಮ್ಮ ಮಕ್ಕಳು ನಾವು ನೋಡ್ಕೊಡೋ ಅಷ್ಟೊಂದು ದುಡಿಬೇಕು, ಬೇರೆ ಬೇರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇದಾಗಿದೆ. ಈಗ ಅದೊಂಥರ ಮೊಮ್ಮಕ್ಕಳು ನೋಡ್ಕೊಂಡು ಫ್ರೀಯಲ್ಲಿ ಇರೋದೇ ಚೆನ್ನಾಗಿರುತ್ತೆ. ಇದು ಆಗಿದೆ. ಈಗ ಅದ್ರೊಳಗೆ ಹಾಕ್ತೀನಿ. ಓಕೆ, ಹಾಕ್ತೀನಿ. ಇನ್ನು ಸ್ವಲ್ಪ ಏಲಕ್ಕಿ ಪುಡಿ ಕೊಡಿ. ಏಲಕ್ಕಿ ಹಾಕಿದ್ರೆ ಅದೊಂದು ಘಮಘಮನೆ ಬೇರೆ ಬಿಸಿ ಇದೆ. ಬಟ್ಟೆ ತಗೊಳ್ಳಿ. ಈಗೆಲ್ಲ ಆಗಿದೆ. ಆಫ್ ಮಾಡ್ತೀರಾ? ಮಾಡಿ. ನೀವು ಹೇಳಿದಾಗೆ ಇದೊಂಥರ ದಿಢೀರ್ ಅಂತಾನೆ ಆಗುವಂಥದ್ದು. ಖುಷಿ ಆಗುತ್ತೆ ಬೆಲ್ಲ ಅನ್ನದ ಪಾಯಸ.
ಕರೆಕ್ಟ್. ಮತ್ತೆ ನೀವು ಸಕ್ಕರೆನೂ ಹಾಕ್ತಾ ಇಲ್ಲ. ಬೆಲ್ಲ ಒಳ್ಳೇದು. ಒಳ್ಳೇದು, ಮಕ್ಕಳು ಖುಷಿಯಾಗಿ ತಿಂತಾರೆ. ಇದಕ್ಕೆ ಹಾಲೇನು ಹಾಕೋದು ಬೇಡವಾ? ಹಾಲು ಬೇಕಾದವರು ತಣ್ಣಗಾದ್ಮೇಲೆ ಹಾಕೊಂಡ್ರೆ ಅದು ಒಂಥರ ಟೇಸ್ಟ್ ಇರುತ್ತೆ. ಹಾಕ್ಬೋದು ಆದರೆ ಬಿಸಿ ಇದ್ದಾಗ ಹಾಕ್ಬಾರ್ದು. ಸ್ವಲ್ಪ ತಣ್ಣಗಾದ್ಮೇಲೆ ಹಾಲು ಒಡೆದೋಗುತ್ತೆ ಅಂತ ಆ ಉದ್ದೇಶದಿಂದ ಸರ್ವಿಂಗ್ ಬೌಲ್. ಬಿಸಿ ಬಿಸಿಯಾದ ಅನ್ನದ ಪಾಯಸ ರೆಡಿಯಾಗಿದೆ. ದಿಢೀರ್ ಪಾಯಸ ಅಂತಾನೆ ಹೇಳ್ಬೋದು. ದಿಢೀರ್ ಪಾಯಸ ಟೇಸ್ಟ್ ಮಾಡಿ. ತುಂಬಾ ರುಚಿಯಾಗಿದೆ. ಬೆಲ್ಲದ ಒಳ್ಳೆ ಸ್ವಾದ ಇದೆ. ಅನ್ನದಲ್ಲಿ ಇಷ್ಟೊಂದು ರುಚಿಯಾಗಿ ಪಾಯಸ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು. ಅಷ್ಟು ಚೆನ್ನಾಗಿ ಮಾಡಿದೀರಾ. ಬೆಲ್ಲ ಹಾಕಿದೀರಾ, ತುಂಬಾ ಚೆನ್ನಾಗಿದೆ. ಕೆಲವೊಂದ್ ಕಡೆ ಸಕ್ಕರೆ ಹಾಕ್ತಾರೆ. ಹೌದು, ಅದಕ್ಕಿಂತ ಬೆಲ್ಲ ಚೆನ್ನಾಗಿ. ಇನ್ನು ಕೆಂಪಕ್ಕಿಯಲ್ಲಿ ಮಾಡಿದ್ರೆ ಇನ್ನೂ ರುಚಿ ಇರುತ್ತೆ. ಮನೇಲಿ ಯಾವ ಅಕ್ಕಿ ಇರುತ್ತೋ ಮಾಡ್ಬೋದು, ಬಟ್ ಯಾವ ಅಕ್ಕಿಯಲ್ಲೂ ಕೂಡ ಮಾಡ್ಬೋದು. ತುಂಬಾ ರುಚಿಯಾಗಿ ಮಾಡಿದ್ದೀರಾ. ಸಿಂಪಲ್ ಆಗಿ 2 ರೆಸಿಪಿ ನಮ್ಗೆ ಇವತ್ತು ಹೇಳ್ಕೊಟ್ಟಿದ್ದೀರಾ. ಒಂದು ಪಕೋಡ ಮತ್ತೆ ಇನ್ನೊಂದು ಸ್ವೀಟ್ ಪಾಯಸ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳಮ್ಮ. ಶರಣಾರ್ಥಿ. ಕ್ಯಾಬೇಜ್ ಪಕೋಡ ಮಾಡಲು ಬೇಕಾಗುವ ಪದಾರ್ಥ: ಎಲೆಕೋಸು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಸಿ ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. ಎಲೆಕೋಸು ಪಕೋಡ ಮಾಡುವ ವಿಧಾನ: ಒಂದು ಬೌಲ್ಗೆ ಸಣ್ಣದಾಗಿ ಹೆಚ್ಚಿದ ಎಲೆಕೋಸು, 250 ಗ್ರಾಂ ಕಡಲೆ ಹಿಟ್ಟು, 100 ಗ್ರಾಂ ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಕಾಯಿಸಿದ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀರು ಸೇರಿಸಿ ಕಲಸಿಟ್ಟುಕೊಂಡು ಕಾದ ಎಣ್ಣೆಯಲ್ಲಿ ಕರೆದರೆ ಕ್ಯಾಬೇಜ್ ಪಕೋಡ ಸವಿಯಲು ಸಿದ್ಧ. ಅನ್ನದ ಪಾಯಸ ಮಾಡಲು ಬೇಕಾಗುವ ಪದಾರ್ಥಗಳು: ಅನ್ನ, ತುಪ್ಪ, ಒಣ ದ್ರಾಕ್ಷಿ, ಗೋಡಂಬಿ, ಬೆಲ್ಲ, ಏಲಕ್ಕಿ ಪುಡಿ. ಅನ್ನದ ಪಾಯಸ ಮಾಡುವ ವಿಧಾನ: ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬೆಲ್ಲ ಕರಗಿದ ಮೇಲೆ ಅನ್ನವನ್ನು ಸೇರಿಸಿ ಬೇಯಲು ಇಡಿ. ಮತ್ತೊಂದು ಬಾಣಲಿಯಲ್ಲಿ ತುಪ್ಪ ಕಾಯಿಸಿ ದ್ರಾಕ್ಷಿ, ಗೋಡಂಬಿ ಹುರಿದುಕೊಂಡು ಬೇಯುತ್ತಿರುವ ಪಾಯಸದೊಂದಿಗೆ ಸೇರಿಸಿ ಜೊತೆಗೆ ಏಲಕ್ಕಿ ಪುಡಿ ಹಾಕಿ ಕಲಸಿ 2 ನಿಮಿಷ ಕುದಿಸಿದರೆ ರುಚಿಯಾದ ಅನ್ನದ ಪಾಯಸ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಅಡಿಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.